ಬಂದನು. ಒಂದೇ ಒಂದು ಮಾತಿನಿಂದ ಶಬ್ದವಿಟ್ಟು ಕೂಗಿ ಹೊರಗೆ ತಂದು ಬಿಟ್ಟನು. ಪ್ರತಿಯೊಬ್ಬನು ಎಂದಿಗೂ ಸಾಯೋದೇ ಇಲ್ಲ. ಯೇಸುವ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯೋದೇ ಇಲ್ಲ. ನೀನು ನಂಬಿದರೆ ದೇವರ ಮಹಿಮೆಯ ಕಾಣುವೆ ಖಂಡಿತ. ನೀನೇ ನಿತ್ಯ ಜೀವವು, ನೀನೇ ಪುನರುತ್ಥಾನ, ನಂಬುವನು ಸಾಯೋದೇ ಇಲ್ಲ. ನೀನೇ ನಿತ್ಯ ಜೀವವು, ನೀನೇ ಪುನರುತ್ಥಾನ, ನಂಬುವನು ಸಾಯೋದೇ ಇಲ್ಲ. ನನ್ನ ಹೆಸರು ರಾಜಶ್ರೀ ಅಂತ. ನಾನು ಧರ್ಮಸ್ಥಳದಿಂದ ಬಂದಿದ್ದೇನೆ. ಇವಾಗ ಶ್ಲೋಕಗಳನ್ನೆಲ್ಲ ಓದ್ತಾ ಇದ್ದೀರಾ? ಇಲ್ಲ, ಬೈಬಲ್ ಅಲ್ಲಿ ನಾನು ಚಿಕ್ಕ ವಯಸ್ಸಿಂದ ಕೇಳಿದಂತ ಒಂದು ಕಥೆಯನ್ನು ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ, ಆಯ್ತಾ? ಚೆನ್ನಾಗಿ ಕೇಳಿಸ್ಕೋಬೇಕು. ರೆಡಿನಾ? ಒಂದು ದಿನ ಯೇಸು ಏನ್ ಮಾಡ್ತಾರೆ ಅಂದ್ರೆ, ಅವರು ದೀಕ್ಷಾಸ್ಥಾನ ತಗೊಂಡಾದ್ಮೇಲೆ ಸೇವೆ ಅವರ ಆರಂಭವಾಗೋದಕ್ಕಿಂತ ಮುಂಚಿತವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದೀಕ್ಷಾಸ್ಥಾನ ತಗೊಂಡು ಒಂದು ಅಡವಿಗೆ ಹೋಗ್ತಾರೆ, ಆಯ್ತಾ? ಅಲ್ಲಿ ಎಷ್ಟು 40 ದಿವಸ ಉಪವಾಸ ಇರ್ತಾರೆ. ನೀವೆಲ್ಲ ಉಪವಾಸ ಇರ್ತೀರಾ? ಎಷ್ಟು ದಿವಸ ಇರ್ತೀರಾ? ಅಷ್ಟೇ, ಜಾಸ್ತಿ ಆಗಲ್ಲ. ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ 40 ದಿವಸ ಉಪವಾಸ ಇದ್ರು. ಸಾಧ್ಯನಾ ನಮ್ಮಿಂದ? ಅವರು ಹಗಲು ರಾತ್ರಿ ಏನ್ ಮಾಡಿದ್ರು ಅಂದ್ರೆ ಉಪವಾಸದಲ್ಲಿದ್ರು, ನೀರು ಕೂಡ ಕುಡಿದಿಲ್ಲ. ಆದ್ರೆ ಆತನು ದೇವರ ಆತ್ಮನಿಂದ ಅಡವಿಗೆ ನಡೆಸಲ್ಪಡ್ತಾನೆ. ಅಲ್ಲಿ ಅಂದ್ರೆ ಸೈತಾನನು ಅವರನ್ನು ವಂಚಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅರ್ಥ ಆಯ್ತಾ? ಅವರು ಮೊದಲನೇದಾಗಿ ದೇವರು ಒಂದು ಶಾಂತವಾದ ಒಂದು ಸ್ಥಳದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಕೆಲವು ದಿನಗಳ ನಂತರ ಸೈತಾನನು ಬಂದು, ನೀನು ದೇವರ ಮಗನಾಗಿದ್ದರೆ ಒಂದು ಕಲ್ಲನ್ನು ತೋರಿಸ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಇದನ್ನು ರೊಟ್ಟಿಯಾಗಿ ಮಾರ್ಪಡಿಸು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯಾವ್ದನ್ನ? ಕಲ್ಲನ್ನು ತಗೊಂಡು ಏನ್ ಮಾಡಕ್ ಹೇಳ್ತಾರೆ? ರೊಟ್ಟಿಯಾಗಿ ಮಾರ್ಪಡಿಸು ಅಂತ ಹೇಳ್ತಾರೆ. ಅವಾಗ ಯೇಸು ಸ್ವಾಮಿ ಏನ್ ಹೇಳ್ಬೋದು? ಮಾರ್ಪಡಿಸ್ತಾರೋ ಇಲ್ವೋ? ಏನ್ ಯೇಸು ಸ್ವಾಮಿ ಹೇಳ್ತಾರೆ,
ಪ್ರತಿಯೊಂದು ಮಾತಿನಿಂದ ಬದುಕುತ್ತಾರೆ ಎಂಬುದಾಗಿ. ಏನ್ ಹೇಳ್ತಾರೆ? ನಾವು ಬದುಕಕ್ಕೆ ಸಾಧ್ಯನಾ ನಮ್ಮ ಜೀವಿತದಲ್ಲಿ? ರೊಟ್ಟಿ ತಿನ್ನದೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವುದಾ? ಹೌದು ಹೌದು. ಅವರ ಆಶೀರ್ವಾದಿಸಿದರೆ ನಾವು ಬದುಕ್ತಾನೇ ಇರಬೇಕು. ಹೌದು, ಅವರು ಹೇಳುವ ಮಾತು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತೇವೆ ಎಂಬುದಾಗಿ. ಆಯ್ತಾ? ಇದು ನಮ್ಮ ಶರೀರದ ಆಶೆಗಳನ್ನ ತೋರಿಸುತ್ತೆ. ಆಯ್ತಾ? ಆಹಾರ, ಇವಾಗ ನಾವೇನಾದ್ರೂ ನೋಡ್ತೀವಿ, ಥಿಂಗ್ಸ್, ಒಂದು ಫುಡ್ ನೋಡ್ತೀವಿ, ನಿಮ್ ಪ್ಲೇಟ್ ಅಲ್ಲಿ ಸ್ವಲ್ಪ ಕಡಿಮೆ ಫುಡ್ ಇರುತ್ತೆ, ಅವ್ರ ಪ್ಲೇಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಫುಡ್ ಇರುತ್ತೆ. ಅವಾಗ ನೀನೇನ್ ಹೇಳ್ತೀಯ? ನಿನಗೂ ಆಸೆ ಬರುತ್ತೆ ಆ ಫುಡ್ ಅನ್ನು ನೋಡಿದಾಗ, ಅಲ್ವಾ? ನಿಮ್ಗೆ ಬರಲ್ವಾ? ಬರುತ್ತೆ ತಾನೆ? ಅದೇ ರೀತಿಯಾಗಿ ನಾವು ಯಾವುದೇ ರೀತಿಯಲ್ಲಿ ಶರೀರದ ಆಶೆಗಳಿಗೆ ಒಳಗಾಗಬಾರದು, ಅದಕ್ಕೆ ಮಾತ್ರ ನಂಬ್ಕೊಂಡು ಬದುಕಬಾರದು. ದೇವರ ಮಾತಿನಲ್ಲಿ ನಂಬಿಕೆ ಇಡಬೇಕು. ಆಯ್ತಾ? ಇದು ದೇವರಿಗೆ ಸಂಭವಿಸಿದ ಫಸ್ಟ್ ಶೋಧನೆ. ಆಯ್ತಾ? ಎರಡನೇ ಶೋಧನೆ ಏನಂದ್ರೆ, ಅದೇ ಸೈತಾನ ಯೇಸು ಸ್ವಾಮಿಗೆ ಇನ್ನೊಂದು ಶೋಧನೆ ತರ್ತಾನೆ. ಅಂದ್ರೆ ಆತನು ಒಂದು ದೇವಾಲಯದ ಶಿಖರದ ಮೇಲೆ ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಹೋಗಿ ಅವನನ್ನ ನಿಲ್ಲಿಸ್ಬಿಟ್ಟು ಏನ್ ಹೇಳ್ತಾನೆ ಅಂದ್ರೆ, ನೀನು ದೇವರ ಮಗನಾಗಿದ್ದರೆ ಆ ಶಿಖರದ ಮೇಲಿಂದ ಕೆಳಗೆ ಧುಮುಕು ಅಂತ. ಇವಾಗ ನಿಮ್ಮ ಫ್ರೆಂಡ್ಸ್ ನಿಮ್ಮ ಹತ್ರ ಹೋಗಿ ಎತ್ತರವಾದ ಬೆಟ್ಟದಿಂದ ಕೆಳಗೆ ಧುಮುಕಂದ್ರೆ ಧುಮುಕ್ತೀರಾ? ಇಲ್ಲ ತಾನೆ? ಧೈರ್ಯ ಇದೆಯಾ? ಇಲ್ಲ? ಮಾತಾಡ್ಬೇಕು ನೀವೆಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಸೈತಾನನು ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ದೇವಾಲಯದ ಶಿಖರದ ಮೇಲಿಂದ ಕೆಳಗೆ ಧುಮುಕು ಅಂತ. ನಿನ್ನನ್ನು ಕಾಯುವುದಕ್ಕೆ ದೂತನನ್ನು ಅಪ್ಪನೆ ಕೊಡುತ್ತಾನೆ ಅಂತ ಎಂಬ ವಾಕ್ಯಗಳನ್ನು ಹೇಳ್ತಾರೆ. ಅವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿನ್ನ ದೇವರನ್ನು ಪರೀಕ್ಷಿಸಬಾರದು ಅಂತ. ಶರೀರದ ಆಶೆ ಆಯ್ತು, ಕಣ್ಣಿನ ಆಶೆನ ಬದುಕು ಬಾಳಿನ ಡಂಬನ. ಅದ್ರಲ್ಲಿ ಏನ್ ಅಂದ್ರೆ, ಸೈತಾನನು ಯೇಸು ಸ್ವಾಮಿಯನ್ನ ಬೀಳಿಸಿದ್ರೆ ಅಲ್ಲಿಂದ ಅವಾಗ ನಾನು ಮಾಡಿಸಿದೆ ಅಂತ. ಇವಾಗ ಕೆಲವೊಂದು ವಿಷಯಗಳಲ್ಲಿ ನಾನು ಅಂತ ಹೇಳ್ತಾ ಇರ್ತೀವಲ್ಲ, ಕೆಲವೊಂದು ವಿಷಯಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಆ ತರ ಇರಬಾರ್ದು ಅಂತ ಸೂಚಿಸುತ್ತೆ. ಬದುಕು ಬಾಳಿನ ಡಂಬ ನಮ್ಮ ಜೀವಿತಗಳಲ್ಲಿ ಇರಬಾರ್ದು ಅಂತ. ಅರ್ಥ ಆಯ್ತಾ? ಅದೇ ಮೂರನೇ ಶೋಧನೆ ಬಂದಾಗ, ಮೂರನೇ ಶೋಧನೆ ಏನಪ್ಪಾ ಅಂದ್ರೆ, ಅವನು ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ವಿಶಾಲವಾದ ಸ್ಥಳ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಯೇಸು ಸ್ವಾಮಿಗೆ ಈ ಪ್ರಾಂತ್ಯವನ್ನೆಲ್ಲ ಒಂದು ತೋರಿಸ್ತಾನೆ. ಎಲ್ಲ ಪ್ರಾಂತ್ಯಗಳನ್ನು ತೋರಿಸ್ಬಿಟ್ಟು ಏನ್ ಹೇಳ್ತಾನೆ ಅಂದ್ರೆ, ಈ ಪ್ರಾಂತ್ಯವನ್ನೆಲ್ಲ ನಿನಗೆ ಕೊಡ್ತೇನೆ, ಆದ್ರೆ ನೀನ್ ಏನ್ ಮಾಡ್ಬೇಕು? ಅದಕ್ಕೆ ನನಗೆ ಅಡ್ಡ ಬೀಳ್ಬೇಕು ಅಂತ, ಅಡ್ಡ ಬಿದ್ದು ನನ್ನ ಆರಾಧಿಸ್ಬೇಕು ಅಂತ. ಯೇಸು ಸ್ವಾಮಿ ಒಪ್ಕೊಳ್ತಾರ? ಏನ್ ಮಾಡ್ತಾರೆ? ನಿನ್ನ ದೇವರನ್ನು ಮಾತ್ರ, ನಿನ್ನ ದೇವರಾದ ಯೆಹೋವನನ್ನು ಮಾತ್ರ ನೀನು ಅಡ್ಡ ಬಿದ್ದು ಆರಾಧಿಸಬೇಕು ಅಂತ ಹೇಳ್ತಾರೆ. ಹೌದಾ? ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರಾದ ಯೆಹೋವನನ್ನು ಮಾತ್ರ ನೀವು ಆರಾಧಿಸಬೇಕು ಅಂತ. ಸೊ ಇದು ಏನ್ ತೋರಿಸ್ತದೆ ಅಂದ್ರೆ, ಕಣ್ಣಿನ ಆಶೆ. ವೆರಿ ಗುಡ್. ಆಯ್ತಾ? ಕಣ್ಣಿನ ಆಶೆಯನ್ನು ತೋರಿಸ್ತದೆ. ನಾವು ಕೆಲವೊಂದು ಸಮಯದಲ್ಲಿ ನಾವು ಮೊಬೈಲ್ಗಳಲ್ಲಿ ನೋಡ್ತಾ ಇರ್ತೀವಲ್ಲ, ವಿಡಿಯೋಸ್, ಕಾರ್ಟೂನ್ಸ್ ಎಲ್ಲ, ಅವಾಗ ಏನ್ ಮಾಡ್ತೀವಿ? ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ಅರ್ಥ ಆಯ್ತಾ? ಈಗಿನಂದ್ರೆ ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಾ? ಯಾರೆಲ್ಲ ಯೂಸ್ ಮಾಡಲ್ವಾ? ವಿಡಿಯೋ ಟಿವಿ ನೋಡಲ್ಲ? ಎಲ್ಲ ನೋಡ್ತೀರ ತಾನೆ? ನೋಡುವಾಗ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೇದು ಅಂತ ನಾವು ತಿಳ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ನಾವು ಕಣ್ಣಿನ ಆಶೆ ಯಾವುದು, ಈ ಲೋಕದ ಆಶೆಗಳಿದೆಯೋ ಅದರಿಂದ ಎಲ್ಲ ಅದನ್ನ ಬಿಟ್ಬಿಡ್ಬೇಕು. ಅದಕ್ಕೆ ನೋ ಅಂತ ಹೇಳ್ಬೇಕು. ಯೇಸು ಸ್ವಾಮಿ ಹೇಳಿದ್ರಲ್ಲ, ನನ್ನ ದೇವರಾಗಿರುವ ನನ್ನ ಕರ್ತನನ್ನು ಮಾತ್ರ ನಾನು ಆರಾಧಿಸ್ತೇನೆ ಅಂತ ಹೇಳ್ತಾರಲ್ಲ, ನಮ್ಗೂ ಅವರು ಆಜ್ಞೆಯನ್ನು ಕೊಟ್ಟಿದ್ದಾರಲ್ವಾ? ಅದೇ ರೀತಿಯಾಗಿ ನಮ್ಮ ಕಣ್ಣಿನ ಆಶೆಗಳಿಗೆಲ್ಲ ನಾವು ಏನ್ ಮಾಡ್ಬೇಕು? ನೋ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಕತೆ ಅರ್ಥ ಆಯ್ತಾ? ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳಿಗೆ ನಾವು ನೋ ಅಂತ ಹೇಳಬೇಕು. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು. ತಂದೆ ತಾಯಿಗಳಿಗೆ ಅವಿಧೇಯರಾಗುವುದು, ಅದಕ್ಕೆ ನೋ ಅಂತ ಹೇಳಬೇಕು. ಅಂದ್ರೆ
ನಾವು ಸ್ಕೂಲ್ ಕಾಲೇಜ್ಗೆಲ್ಲ ಹೋಗ್ತೀವಿ ಅಲ್ವಾ, ಸ್ಕೂಲ್ ಕಾಲೇಜ್ಗೆ ಹೋದಾಗ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಜೊತೆ ಇರ್ತಾರೆ. ಅವರು ಕೆಲವೊಂದು ವಿಷಯಗಳಿಗೆ ನಮಗೆ ಬನ್ನಿ ಕರ್ಕೊಂಡು ಹೋಗ್ತಾರೆ. ಅದು ನಮಗೆ ಅಂದ್ರೆ ಕೆಟ್ಟ ಚಟಗಳೆಲ್ಲ ಇರ್ತದೆ ಅವರಿಗೆ. ಅವ್ರು ಕರ್ಕೊಂಡು ಹೋದಾಗ ಆ ಸಹವಾಸವನ್ನು ನಾವು ಮಾಡಬಾರ್ದು, ಅದಕ್ಕೆ ನೋ ಅಂತ ಹೇಳ್ಬೇಕು. ಇವಾಗ ಬೇರೆಯವ್ರ ಬಗ್ಗೆ ಹೇಳೋದಾಗಿರ್ಬೋದು, ಅಥವಾ ಸುಳ್ಳು ಹೇಳೋದು, ಕದಿಯೋದು, ಬೇರೆಯವರ ವಸ್ತುಗಳನ್ನ ಕೇಳದೆ ತಗೊಳ್ಳುವಂಥದ್ದು, ಅದಕ್ಕೆಲ್ಲ ನೋ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಆತರ ಯಾರಾದ್ರೂ ಮಾಡೋದಾದ್ರೆ ನೀವು ಅವ್ರನ್ನ ಏನು ಎನ್ಕರೇಜ್ ಮಾಡ್ತೀರಾ ಅಥವಾ ಬೇಡ ಅಂತ ಹೇಳ್ತೀರಾ? ಹೇಳ್ತೀರಾ? ಕೆಟ್ಟ ಮಾತು ಜಗಳ ಎಲ್ಲ ಆಡ್ಬೋದಾ? ನೀವು ಆಡ್ತೀರಾ? ಅದಕ್ಕೆಲ್ಲ ಏನ್ ಹೇಳ್ಬೇಕು? ಒಳ್ಳೆ ಮಕ್ಕಳಾಗ್ತೀರಾ? ಪಕ್ಕ ಚೇಂಜಸ್ ಮಾಡ್ಕೋತೀರಾ? ಗುಡ್. ಟಿವಿ ನೋಡೋದಾ ತಪ್ಪ? ಟಿವಿ ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ತಿನ್ನಬಾರ್ದು, ಕುಡಿಯಬಾರ್ದು ಅಂದ್ರೆ ಏನಯ್ಯ ಮಾಡೋದು? ಈ ತರ ಒಂದು ಪರಿಸ್ಥಿತಿ ಬಂದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಮುಖ ಎಷ್ಟು ದಿನ ನೋಡ್ತಾ ಇರಬಹುದು. ಮೊಬೈಲ್ ಅಂತೂ ಬೇಕೇ ಬೇಕು. ಟಿವಿಯಲ್ಲಿ ಎಷ್ಟು ಒಳ್ಳೆ ಪ್ರೋಗ್ರಾಮ್ಸ್ ಬರುತ್ತೆ, ನೋಡ್ಲೇಬೇಕು. ಮನುಷ್ಯನ ಹೊಟ್ಟೆ ಇದ್ರೆ ಅಶ್ವೇ ತಿನ್ಲೇಬೇಕು. ಈ ತರ ಸುಮಾರು ಕಾರ್ಯಗಳು ನಮ್ಮ ಮೈಂಡಲ್ಲಿ ಪ್ರಶ್ನೆಗಳು ಬರುತ್ತೆ. ತಿನ್ನುವುದು ತಪ್ಪಲ್ಲ, ಟಿವಿ ನೋಡೋದು ತಪ್ಪಲ್ಲ, ಮೊಬೈಲ್ ಕೈಯಲ್ಲಿ ಇಟ್ಕೊಳ್ಳೋದು ತಪ್ಪಲ್ಲ. ಅದರಿಂದ ನಾವು ಕೆಟ್ಟತನ ಮಾಡಬಾರದು. ಮೊಬೈಲ್ ಅಲ್ಲಿ ಎಷ್ಟೋ ಒಳ್ಳೆ ಕಾರ್ಯಗಳಿದೆ, ಅವುಗಳೆಲ್ಲ ನಾವು ನೋಡ್ಕೋಬಹುದು. ಮೊಬೈಲ್ ಇಟ್ಕೊಳ್ಳೋದೇ ತಪ್ಪ ಅಂತಲ್ಲ. 2 ವಿಷಯ ಮೊಬೈಲ್ ಅಲ್ಲಿ ತಪ್ಪು. 1, ಕೆಟ್ಟ ಕಾರ್ಯಗಳನ್ನು ನೋಡಬಾರದು. 2, ಇಡೀ ದಿನ ಸಮಯ ಸಿಗುವಾಗಲ್ಲ ದೇವರಿಗೆ ಕೊಡುವ ಸಮಯ, ತಂದೆ ತಾಯಿಗೆ ಕೊಡುವ ಸಮಯ, ಓದುವರಿಗೆ ಕೊಡುವ ಸಮಯ ಎಲ್ಲವನ್ನು ಬಿಟ್ಬಿಟ್ಟು ಮೊಬೈಲನ್ನೇ ನೋಡ್ತಾ ಇದ್ರೆ ತಪ್ಪು. ವಾಕ್ಯ ಹೇಳ್ತದೆ, ನಾವು ವಿಗ್ರಹಾರಾಧನೆ ಮಾಡಬಾರ್ದು ಅಂತ ಹೇಳ್ತದೆ. ವಿಗ್ರಹ ಅಂದ್ರೆ ಏನು? ದೇವರ ಜಾಗದಲ್ಲಿ ನಾವು ಯಾವುದನ್ನೇ ಇಟ್ರು ಅದು ವಿಗ್ರಹನೇ ಅಲ್ವಾ? ಸೊ ಹಂಗಾಗಿ ನೀವು ಮೊಬೈಲ್ ಜಾಸ್ತಿ ಪ್ರೀತಿಸಿ ಯಾವಾಗ್ಲೂ ಮೊಬೈಲ್ ಜೊತೆನೇ ಇದ್ರೆ ನೀವು ಮುಂಜಾನೆ ಪ್ರೇಯರ್ ಮಾಡೋದಿಲ್ಲ, ಬೈಬಲ್ ಓದೋದಿಲ್ಲ, ಟೈಮ್ಗೆ ಸಭೆಗೆ ಬರೋದಿಲ್ಲ, ಬೈಬಲ್ ಸ್ಟಡಿ ಇದ್ರೆ ಹೋಗೋದಿಲ್ಲ, ಮಕ್ಕಳಿಗೆ ಮೀಟಿಂಗ್ ಇಟ್ರೆ ಬರೋದಿಲ್ಲ. ಯಾವಾಗ್ಲೂ ಮೊಬೈಲ್ 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 ಅಂದ್ರೆ ಆವಾಗ ಅದು ಮೊಬೈಲ್ ತಪ್ಪು. ಕೊಡ್ಬೇಕಾಗಿರುವ ಆ ಸಮಯಕ್ಕಿಂತ ಹೆಚ್ಚಾದ ಸಮಯವನ್ನು ಕೊಡುವಾಗ ತಪ್ಪಾಗುತ್ತೆ. 2, ತಪ್ಪಾದ ಕಾರ್ಯಗಳನ್ನು ನೋಡುವಾಗ ತಪ್ಪಾಗುತ್ತೆ. ಟಿವಿ ಅದೇ ಪ್ರಕಾರ. ಟಿವಿಯಲ್ಲಿ ಸೀರಿಯಲ್ ನೋಡೋದು ತಪ್ಪು. ಒಳ್ಳೆ ಒಳ್ಳೆ ಮೂವೀಸ್ ಅಲ್ಲ, ಒಳ್ಳೆ ಚರಿತ್ರೆಗಳು, ಒಳ್ಳೆ ಕಾರ್ಯಗಳು, ಸ್ಪಿರಿಚುವಲ್ ಮೂವೀಸ್ ಇದೆ. ಈ ತರ ದಾವಿದನು, ದಾನಿಯಲ್ ಬಗೆಲ್ಲ ಮೂವಿಗಳು ಬರುತ್ತೆ. ಆಮೇಲೆ ಒಳ್ಳೆ ಮೂವಿಗಳಿದೆ, ಕಾರ್ಟೂನ್ ಮೂವಿಗಳಿದೆ. ಅದೆಲ್ಲ ನಮಗೆ ಒಳ್ಳೆ ವಿಷಯಗಳನ್ನು ನೋಡಬಹುದು. ತಂದೆ ತಾಯಿಗೆ ಸನ್ಮಾನಿಸಬೇಕು, ಪ್ರೀತಿಸಬೇಕು, ಚೆನ್ನಾಗಿರ್ಬೇಕು ಅಂತೆಲ್ಲ ಹೇಳಿಕೊಡ್ತಾರೆ. ಆ ತರ ಮೂವಿಗಳು ನಾವು ನೋಡ್ಬೋದು. ಆದ್ರೆ ರಕ್ತ ಸುರಿಸ್ಕೊಂಡು ಯಾವಾಗಲೂ ಒಡೆದ್ಕೊಂಡು ಒಡೆದಾಡ್ಕೊಂಡು ಇರೋದು ತಪ್ಪು. ಸೊ ನಾವು ನಮ್ಮ ಕಣ್ಣಿನ ಆಶೆಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಏನಂದ್ರೆ ಕೆಟ್ಟದ್ದು ಒಳ್ಳೆಯದನ್ನು ಬೇರ್ಪಡಿಸಿ ನೋಡ್ಬೇಕು. 2, ಕೊಡಬೇಕಾಗಿರೋ ಸಮಯ ಮಾತ್ರ ಕೊಡ್ಬೇಕು, ಜಾಸ್ತಿ ಕೊಡಬಾರ್ದು. ಇವು 2 ಮೊಬೈಲ್ ಅಲ್ಲೂ ಟಿವಿಯಲ್ಲೂ ನಾವು ಕ್ಯಾನ್ಸಲ್ ಆಗಿರ್ಬೇಕಾಗಿರೋದು. 2, ತಿಂಡಿ, ಶಾರೀರಿಕ ಆಶೆ. ತಿಂಡಿ ತಿಂತೀವಿ, ಸ್ನಾಕ್ಸ್ ತಿಂತೀವಿ, ಊಟ ತಿಂತೀವಿ, ಇದರಲ್ಲಿ ತಿನ್ನಲೇಬಾರ್ದು. ಅವೆಲ್ಲ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಅಷ್ಟೇ ತಿನ್ಬೇಕು. ಕೇಳಿಸ್ಕೊಂಡ್ರಾ? ಎಷ್ಟು ಬೇಕೋ ಅಷ್ಟೇ. ಅದಾದ್ಮೇಲೆ ಚೂರು ಇಲ್ಲ. ಹತ್ರ ಚಿಕನ್ ಪೀಸನ್ನು ತಿರುಗಿ ನೋಡಲ್ಲ, ಅಷ್ಟೇ ಅಲ್ವಾ? ಆಯ್ತಾ? ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನಾವು ತಿನ್ನಬೇಕು. ಯಾಕೆಂದ್ರೆ ನಾವು ನಮಗೆ ಬೇಕಾಗಿರುವುದಕ್ಕೆ ಮೇಲೆ ತಿನ್ನುವಾಗ ಇನ್ನೊಬ್ಬರ ಊಟವನ್ನು ಕದೀತಾ ಇದ್ದೇವೆ. ಇವತ್ತು ನಾವು 3 ದೋಸೆ ತಿನ್ನುವ ಜಾಗದಲ್ಲಿ 7 ದೋಸೆ ತಿಂದ್ರೆ ಇನ್ನೊಬ್ಬರಿಗೆ ಸಿಗ್ಬೇಕಾಗಿರುವ 2 ದೋಸೆಯನ್ನು ನಾವು ಕದಿ ತಿಂತಾ ಇದ್ದೀವಿ ಅಂತ ಅರ್ಥ. ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಆಸೆ ಇರಬಾರ್ದು, ಜಾಸ್ತಿ ಆಸೆಗಳಿರಬಾರ್ದು. ಹೊಟ್ಟೆ ತುಂಬ್ತಾ ಅದನ್ನು ಕೆಲವರು ಬಿಡಲ್ಲ, ಇನ್ನೊಂದಿದಲ್ಲ ತಿನ್ಬಿಡೋಣ, ಇನ್ನೊಂದಿದಲ್ಲ ತಿನ್ಬಿಡೋಣ. ಹತ್ರ ಇದನ್ನೆಲ್ಲ ಅವ್ರು ಕೊಡ್ಬೇಕಲ್ಲ, ಹಂಚ್ಕೊಂಡು ತಾವು ತಿನ್ನಬೇಕು. ಆಸೆಗಳು ಗ್ರೀಡಿ ಆಗಿರಬಾರದು. ಆಸೆ ಇರ್ಬೋದು, ದೊಡ್ಡ ಆಸೆಗಳು, ಜಾಸ್ತಿ ಆಸೆ ಇರಬಾರದು. ಸೊ ಹಾಗಾಗಿ ಊಟ ಮಾಡುವಾಗ ಎಷ್ಟು ಬೇಕೋ ನೀವು ತಿನ್ನಿ, ಆದ್ರೆ ಹತ್ತಿರ ಇರೋರಿಗೆಲ್ಲ ಹಂಚ್ಕೊಂಡು ತಿನ್ಬೇಕು. 1, 2 ನಿಮ್ ಹೊಟ್ಟೆ ತುಂಬಿದ್ರೆ ಇಟ್ಬಿಡಿ, ಅದು ಬೇರೆಯವರ ಊಟ, ನಿಮ್ದಲ್ಲ. ಆಯ್ತಾ? ಅದಾದ 3ನೇ ವಿಷಯ ಏನ್ ಗೊತ್ತಾ? ಇನ್ನೊಬ್ಬರ ಹತ್ರ ನಾವು ಆಸೆ ಪಟ್ಟು ಅವ್ರಿಗೆ ಇರಬೇಕಾಗಿರೋ ಕಾರ್ಯಗಳನ್ನು ಕಿತ್ಕೊಂಡು ತಿನ್ನೋದು ತಪ್ಪು. ಅಷ್ಟೇ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ತಿನ್ನೋದು. ಇನ್ನೊಂದು ಹೊಟ್ಟೆ ತುಂಬಿದ್ರೆ ಬಿಟ್ಬಿಡಿ, ಇನ್ನೊಬ್ರಿಗೆ ಹೋಗುತ್ತೆ.
ಇನ್ನೊಬ್ಬರ ಅವ್ರು ಇಟ್ಕೊಂಡು ನಾವು ಮುಗಿಸ್ಬಿಟ್ಟು ಹೋದಾಗ ಇನ್ನೊಬ್ಬ ತಟ್ಟೆಯಿಂದ ತಗೊಂಡು ತಿನ್ಬಿಡೋದಲ್ಲ. ಅವ್ರಿಗೆ ಇಲ್ಲ ಅನ್ನೋದು ನಮಗೆ ಪರವಾಗಿಲ್ಲ, ಹಂಗೆ ಮಾಡಬಾರ್ದು ಆಯ್ತಾ, ತಿಂಡಿ ವಿಷಯದಲ್ಲಿ. ಅದಾದ್ಮೇಲೆ ಇನ್ನೊಂದು, ಎಷ್ಟೋ ಜನರು ನಮ್ಮ ಊರಲ್ಲಿ ಅಶ್ರಯಾಗಿದ್ದಾರೆ. ಎಷ್ಟೋ ಜನರಿಗೂ ಬೇಕು. ನಿಮ್ಮ ಹತ್ರ ಎರಡಿದ್ರೆ ಇನ್ನೊಬ್ಬರಿಗೆ ಒಂದು ಕೊಟ್ಟು ತಿಂದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಆಯ್ತಾ. ಮತ್ತೆ 2 ಬಾಳೆಹಣ್ಣು ಇದೆಯಾ, ಇನ್ನೊಬ್ಬರಿಗೆ ಒಂದು ಕೊಟ್ಟು ತಿನ್ನಿ. 2 ಚಾಕ್ಲೇಟ್ ಇದೆಯಾ, ಇನ್ನೊಬ್ರಿಗೆ ಕೊಡಿ. ನೀವು ಸಪೋಸ್ ನಿಮ್ಮ ಅಮ್ಮ ನಿಮಗೆ ಒಂದು 2-4 ಬಡೆ ಹಾಕಿ ಸ್ಕೂಲಿಗೆ ಟಿಫನ್ ಬಾಕ್ಸ್ ಅಲ್ಲಿ ಕಳಿಸ್ಕೊಟ್ರು, ನೀವು ಅದ್ರಲ್ಲಿ 2 ತಿನ್ಬಿಟ್ರಿ, 3 ತಿಂತಾ ಇದೆ, ಹತ್ರ ಒಬ್ಬನು ಏನು ಇಲ್ಲದೆ ಕೂತಿದ್ದಾನೆ ತಿನ್ನೋದು, 4 ತಿಂತಿರಲ್ಲ, 2 ಆಯ್ತಾ, ಇನ್ನೊಂದು 2 ಬೇರೆಯವರಿಗೆ ಹಂಚ್ಕೊಡಿರಿ ಆಯ್ತಾ. ಸೊ ಹಂಗಾಗಿ ಶೇರ್ ಮಾಡಿ ತಿನ್ನಿರಿ, ಎಷ್ಟು ಬೇಕೋ ಅಷ್ಟು ತಿನ್ನಿರಿ, ಇನ್ನೊಬ್ಬರ ವಸ್ತುವನ್ನು ಕಿತ್ಕೊಂಡು ತಿನ್ನಬಾರ್ದು. ಇಷ್ಟೇ, ಮೊಬೈಲು, ಟಿವಿ ತಿನ್ನೋದು. ಈ 3ರಲ್ಲಿ ನಾವು ಸರಿ ಇದ್ರೆ ಕಣ್ಣಿನ ಆಸೆ, ಶಾರೀರಿಕ ಆಸೆ, ಆಮೇಲೆ 3 ದೊಡ್ಡ ಇಂಪಾರ್ಟೆಂಟ್ ಏನು, ಹೆಮ್ಮೆ. ನಾನು 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 ಎಲ್ಲಾ ನಾನು. ಒಂದು ಮೀಟಿಂಗ್ ಹೋದ್ರೆ ನಾನೇ ಇರೋದಲ್ಲೇ ಚೆನ್ನಾಗಿರ್ಬೇಕು. ಒಂದು ಸ್ಥಳದಲ್ಲಿ ಕೂತ್ಕೋಬೇಕಾದ್ರೆ ನಾವು ಟೂರ್ಗೆಲ್ಲ ಹೋಗ್ತೀವಲ್ಲ ಸ್ಕೂಲ್ಗೆ, ಆವಾಗ ಕೆಲವರು ವಿಂಡೋ ಸೀಟ್ ಅನ್ನು ಬಿಟ್ಕೊಳ್ಳೋದೇ ಇಲ್ಲ. ಹೋಗುವಾಗ ನಾನು ಕೂತ್ಕೊಂಡೆ, ಬರುವಾಗ ನೀನ್ ಕೂತ್ಕೊ ಅಂತ ಹೇಳಲ್ಲ, ನಾನೇ ಕೂರ್ಬೇಕು. ನಾನೇ ತುಂಬಾ ಚೆನ್ನಾಗಿರುವ ಸ್ಥಳವನ್ನು, ಜಾಗವನ್ನು, ಊಟವನ್ನು, ವಸ್ತುಗಳನ್ನು ನಾನು ಮಾತ್ರ ಅನುಭವಿಸಬೇಕು ಅಂದಿರೋದು ತಪ್ಪು. ಅದು ನಮಗೆ ನಾವು ಧಾರಾಳವಾಗಿ ಪ್ರಾಮುಖ್ಯತೆ ಕೊಟ್ಟು ನಾವು ಹೆಮ್ಮೆ ಪಡೋದಕ್ಕೆ ಹೋಲಿಕೆ ಆಗ್ತದೆ. ಹಾಗಾಗಿ ನಮಗೊಂದು ಚೆನ್ನಾಗಿರೋ ವಿಷಯಗಳು ಸಿಗ್ತಾ ನಾವು ಇಟ್ಕೊಂಡು ಬರುವಾಗ ಇನ್ನೊಬ್ಬರಿಗೆ ಅದನ್ನು ಕೊಡ್ಬೋದು ಆಯ್ತಾ. ಹಂಗಾಗಿ ಇನ್ನೊಂದು ಹೆಮ್ಮೆ, ನಾನು 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 ಅಂತ ಇರಬಾರ್ದು. ಹೆಂಗಿರ್ಬೇಕು, ಏಸು 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 ಅಂತ ಇರ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಅದನ್ನು ತೆಗೆದಾಕಿ ಯಾರನ್ನ ಇಡಬೇಕು, ಏಸು ಅಂತ ಇಡಬೇಕು. ಎಲ್ಲರೂ ಹೇಳಿರಿ, ನಾನಲ್ಲ ನಾನಲ್ಲ ನನ್ನಲ್ಲಿ ಬದುಕುವುದು ಕ್ರಿಸ್ತನೇ, ನಾನಲ್ಲ ನನ್ನಲ್ಲಿ ಬದುಕುವುದು ಯೇಸು ಸ್ವಾಮಿ ಆಯ್ತಾ. ಹಂಗಿರೋದು ಹೆಂಗಿರ್ಬೇಕು, ಎಲ್ಲ ನಾನಂತ ಹೇಳದೆ ಒಂದು ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ರೆ ಏನ್ ಮಾಡ್ಬೇಕು, ದೇವರ ಕೃಪೆಯಿಂದ ನನಗೆ ಈ ಮಾರ್ಕು ಸಿಕ್ತು. ಒಳ್ಳೆ ಬಟ್ಟೆ ಸಿಕ್ಕಿದ್ರೆ ಏಸಪ್ಪ ಬಟ್ಟೆ ಕೊಟ್ಟದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಒಂದು ಸ್ವೀಟ್ ಸಿಕ್ಕಿದ್ರೆ ಯೇಸು ಸ್ವಾಮಿ ಥ್ಯಾಂಕ್ಸ್ ಅಂತ ತಿನ್ಬೇಕು. ತಿನ್ಬಿಟ್ಟು ಆಮೇಲೆ ಹೊಟ್ಟೆಯಲ್ಲಿ ಕೈಯಾಗಿ ಥ್ಯಾಂಕ್ಸ್ ಅಂತ ಹೇಳ್ಬಾರ್ದು. ಹೊಟ್ಟೆ ಒಳಗಡೆ ಹೋಯ್ತು ಇವಾಗ ಥ್ಯಾಂಕ್ಸ್ ಹೇಳ್ತೀನಿ ಅಂತಲ್ಲ. ಕೆಲವರು ನೋಡಿದ್ರೆ ತಿನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಪ್ರೇಯರ್ ನೆನಪು ಬರುತ್ತೆ, ಬಾಯಲ್ಲಿ ಒಂದು ಕೈ, ಹೊಟ್ಟೆಯಲ್ಲಿ ಒಂದು ಕೈ, ಹಂಗೆಲ್ಲ ಪ್ರೇಯರ್ ಮಾಡಿದ್ರು. ನಮಗೆ ನೀವು ನಿಜವಾಗಿ ನಿಮ್ಮಕ್ಕಿಂತ ಹೆಚ್ಚಾಗಿ ದೇವರು ಪ್ರೀತಿಸುವರಾಗಿದ್ರೆ ನೀವು ಎಲ್ಲಾ ಘನ ಮಾನ ಮರ್ಯಾದೆಯನ್ನು ಫಸ್ಟ್ ದೇವರಿಗೆ ಕೊಡಬೇಕು, ಫಸ್ಟ್ ಕೊಡಬೇಕು ಆಯ್ತಾ. ಯಾವಾಗ ಏನ್ ಮಾಡಬೇಕು, ಫಸ್ಟ್ ಪ್ರಾಮುಖ್ಯತೆ, ಫಸ್ಟ್ ಪ್ರಿಫರೆನ್ಸ್, ಫಸ್ಟ್ ದೇವರಿಗೆ ಕೊಡ್ಬೇಕು. ಹಲ್ಲೆಲೂಯಾ ಆಯ್ತಾ. ಬಟ್ಟೆ ಸಿಗೋದು, ಚಾಕ್ಲೇಟು, ಐಸ್ ಕ್ರೀಮು, ಡ್ರೆಸ್, ಸ್ಕೂಲಲ್ಲಿ ಒಂದು ಫ್ರೆಂಡು, ಏನೇ ಸಿಗೋದನ್ನು, ಕುಡಿಯಕ್ಕೆ ಒಳ್ಳೆ ಜ್ಯೂಸ್ ಸಿಗೋದನ್ನು ಬಾಯಲ್ಲಿ ಆಗೋದ್ ಮುಂಚೆ ಏಸಪ್ಪ ಥ್ಯಾಂಕ್ಸ್, ಯೇಸು ಸ್ವಾಮಿ ಥ್ಯಾಂಕ್ಸ್ ಅಂತ ಹೇಳಿ ನಾವು ಕುಡಿಬೇಕು ಆಯ್ತಾ. ಸೊ ಹಂಗಾಗಿ ನಾನು ಅಂತಲ್ಲದೆ ಏಸಪ್ಪ ಏಸಪ್ಪ ಅಂತಿರೋದು ಆ ಹೆಮ್ಮೆಯನ್ನು ಸಾಯಿಸಿ ದೇವರನ್ನು ಬದುಕಿಸುತ್ತೆ ಆಯ್ತಾ. ಕಣ್ಣಿನ ಆಸೆ, ಶಾರೀರಿಕ ಆಸೆ, ಬದುಕು ಬಾಳಿನ ಈ 3ಕ್ಕೂ ಏನು ನೋ. ಜೋರಾಗಿ, ಹೆಚ್ಚಾಗಿ ಮೊಬೈಲ್ಗೆ ಟೈಮ್ ಕೊಡೋದಕ್ಕೆ ನೋ, ಹೆಚ್ಚಾಗಿ ಟಿವಿಯಲ್ಲಿ ಕೆಟ್ಟ ಕಾರ್ಯಗಳನ್ನು ನೋಡೋದಕ್ಕೆ ನೋ, ಜಾಸ್ತಿ ತಿನ್ನೋದಕ್ಕೆ ನೋ, ಇನ್ನೊಬ್ಬರ ವಸ್ತುವನ್ನು ಇಚ್ಛಿಸುವುದು ನೋ. ನಾನು 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 ಅಂತ ಬದುಕದೆ ಏಸು 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 ಅಂತ ಬದುಕಬೇಕು. ನಾನು ಅಂತ ಬದುಕೋದಿಗೆ ನೋ. ಆಮೇಲೆ ಜಗಳ, ಅಪ್ಪಾ ಸ್ವಾಮಿ, ಜೀವನದಲ್ಲಿ ಅರ್ಧ ದಿನ ಜಗಳಲ್ಲೇ ಹೋಗ್ಬಿಡುತ್ತೆ. ಸುಳ್ಳು, ಜಗಳ, ಹೊಟ್ಟೆ ಕಿಚ್ಚು, ಕೋಪ, ದ್ವೇಷ, ಕಡಿಯೋದು, ಬಾಯಲ್ಲಿ ಕೆಟ್ಟ ಮಾತು, ಚರ್ಚಲ್ಲಿ ಸ್ತೋತ್ರ ಸ್ತೋತ್ರ, ಮನೆಯಲ್ಲಿ ಬೇರೆ ಸ್ತರ ಇರಬಾರ್ದು ಆಯ್ತಾ. ಮನೆಗೆ ಹೋದ್ರೆ ಅಮ್ಮ ಏನಾದ್ರು ಒಂದು ಸಣ್ಣ ವಿಷಯ ಹೇಳ್ಬೇಕು, ಬಾಯಿ ಮುಚ್ಚು. ನನ್ನ ಮುಂದೆ ಸೂಪರ್ ಮಾರ್ಕೆಟ್ ಅಲ್ಲಿ ಆ ತಾಯಿ, ಅಷ್ಟು ವಯಸ್ಸಾಗಿರೋ ಒಬ್ಬ ತಾಯಿ, ಚಿಕ್ಕ ಹುಡುಗಿ, ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾರೆ. ಆ ತಾಯಿಗೆ ಎಷ್ಟು ಅವಮಾನವಾಗಿ ಅಷ್ಟು ಜನರು ಸುತ್ತಿ ನಿಂತರು ಆಯ್ತಾ. ಸೊ ಹಂಗಾಗಿ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಹಂಗೆ ಸನ್ಮಾನಿಸಿದ್ರೆ ನೀವು ಬಹುಕಾಲ ಬದುಕುವಿರಿ ಅಂತ ವಾಗ್ದಾನ ಇದೆ ಆಯ್ತಾ. ಸೊ
ಸೊ ಹಂಗಾಗಿ ನೀವು ಬಹುಕಾಲ ಬದುಕೋದಕ್ಕೆ ಹಾಸ್ಪಿಟಲ್ ಡಾಕ್ಟರ್ ಎಲ್ಲ ಬೇಕಿಲ್ಲ. ತಂದೆ ತಾಯಿಗೆ ಸನ್ಮಾನ ಕೊಟ್ಟು ಬದುಕೋರಿಗೆ ದೇವರು ಬಹುಕಾಲ ಬದುಕಿಸ್ತಾನೆ. ಆಯ್ತಮ್ಮ? ಸುಳ್ಳು ಹೇಳಬಾರದು, ಹೇಳಿ. ಸುಳ್ಳು ಹೇಳಬಾರದು, ಹೊಟ್ಟೆ ಕಿಚ್ಚಿರಬಾರದು. ಸುಳ್ಳಿಗೆ ಹೊಟ್ಟೆ ಕಿಚ್ಚು, ಕದುವುದು, ಇನ್ನೊಬ್ಬರ ವಸ್ತುನ ಇಚ್ಛಿಸುವುದು, ದ್ವೇಷ, ಕೋಪ, ಕೆಟ್ಟ ಮಾತು, ವಯಸ್ಸು ಮಾತುಗಳು, ಕೆಳಗಡುಂಟು. ನೋ ನೋ ದೇವರಿಗೆ ಎಸ್. ಕಣ್ಣಿನ ಆಶೆ, ಶಾರೀರಿಕ ಆಶೆ, ಬದುಕುವ ನಂಬ, ಸುಳ್ಳು,